ಮೂಡಾ ಹಗರಣದ ಪ್ರಕರಣ ಚಾಲ್ತಿಯಲ್ಲಿರುವಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಹಾಗಾದರೆ ಈ ಆರೋಪ ಏನು? ಇದರಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ? ನೋಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತಾ? ಮೂಡಾ ಬಳಿಕ ಗಣಿಗುತ್ತಿಗೆ ನವೀಕರಣ ಸಂಕಷ್ಟವನ್ನು ತಂದಿಡೋ ಸಾಧ್ಯತೆ. ಗಣಿಗುತ್ತಿಗೆ ನವೀಕರಣಕ್ಕೆ 500 ಕೋಟಿ ಕಿಕ್ ಬ್ಯಾಕ್ ಪಡೆದಂತಹ ಆರೋಪ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಿ ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಮೂಡಾ ಹಗರಣದ ಬಳಿಕ ಗಣಿಗುತ್ತಿಗೆ ನವೀಕರಣದ ವಿಚಾರ, ಸಾಮಾಜಿಕ ಕಾರ್ಯಕರ್ತರು ಮಾಡ್ತಾ ಇರುವಂತಹ ಆರೋಪ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸಂಕಷ್ಟವನ್ನು ತಂದಿಡುತ್ತಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂಥೇಳಿ ರಾಜ್ಯಪಾಲರ ಬಳಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನು ಕೇಳೋದಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಟೆನ್ಷನ್ ಶುರುವಾಗುತ್ತೆ. ಹಾಗಾದರೆ ಏನಿದು ಸಿಎಂ ವಿರುದ್ಧ 500 ಕೋಟಿ ಕಿಕ್ ಬ್ಯಾಕ್ ಆರೋಪ? ಇದರ ಹಿನ್ನೆಲೆ ಏನು ನೋಡ್ತಾ ಹೋಗೋಣ. ಗಣಿಗುತ್ತಿಗೆ ನವೀಕರಣಕ್ಕೆ 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಆರೋಪ ಇದು. 2015ರಲ್ಲಿ 2 ಗಣಿಗುತ್ತಿಗೆಯ ನವೀಕರಣವನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಹರಾಜು ಹಾಕುವ ಬದಲಿಗೆ ಗಣಿಗುತ್ತಿಗೆಯ ನವೀಕರಣವನ್ನು ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನು ಸಾಮಾಜಿಕ ಕಾರ್ಯಕರ್ತ ಮಾಡ್ತಾ ಇರುವಂಥದ್ದು. ನವೀಕರಣ ಮಾಡಿಕೊಟ್ಟಿದ್ದಕ್ಕೆ ಕಿಕ್ ಬ್ಯಾಕ್ ಅನ್ನು ಸಿಎಂ ಸಿದ್ದರಾಮಯ್ಯನವರು ಪಡೆದಿದ್ದಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತಾರೆ. ಸಿಎಂ ನಿರ್ಧಾರದಿಂದ 5,000 ಕೋಟಿ ನಷ್ಟ ರಾಜ್ಯದ ಬೊಕ್ಕಸಕ್ಕಾಗಿದೆ ಅನ್ನುವಂತಹ ಆರೋಪವನ್ನು ಸಾಮಾಜಿಕ ಕಾರ್ಯಕರ್ತ ಮಾಡ್ತಾ ಇರುವಂಥದ್ದು. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿ ಈಗ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ, ಪತ್ರವನ್ನು ಬರೆಯಲಾಗಿದೆ. ದೂರುದಾರರ ಜೊತೆಗೆ ರಾಜ್ಯಪಾಲರು ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾನೂನು ವಿಭಾಗದ ಅಭಿಪ್ರಾಯವನ್ನು ಗವರ್ನರ್ ಕೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಾಲಿಸಿಟರ್ ಜನರಲ್ ಜೊತೆಗೆ ಚರ್ಚಿಸಿ ರಾಜ್ಯಪಾಲರು ಸಾಮಾಜಿಕ ಕಾರ್ಯಕರ್ತ ಮಾಡಿಕೊಂಡಂತಹ ಮನವಿಗೆ ಪ್ರಾಸಿಕ್ಯೂಷನ್ಗೆ ಅಂತಿಮ ನಿರ್ಧಾರವನ್ನು ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಈಗಿರುವಂತಹ ಪ್ರಶ್ನೆ, ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡಾ ಜೊತೆಗೇನೆ ಮತ್ತೊಂದು ಸಂಕಷ್ಟ ಎದುರಾಗುತ್ತಾ ಅಂಥೇಳಿ. ಮೂಡಾದಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಕೊಟ್ಟಂತಹ ಆ ಕಂಪ್ಲೇಂಟು, ಅದಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಂತಹ ಸಮ್ಮತಿ, ಅದಾದಮೇಲೆ ಸಿಎಂ ಸಿದ್ದರಾಮಯ್ಯನವರು ನಡೆಸಿದಂತಹ ಕಾನೂನು ಹೋರಾಟ ಎಲ್ಲವೂ ಕೂಡ ನಮ್ಮ ಕಣ್ಮುಂದಿದೆ. ಈಗ ಮತ್ತೊಮ್ಮೆ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕಿಕ್ ಬ್ಯಾಕ್ ಪಡೆದಿರುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. 500 ಕೋಟಿ ರೂಪಾಯಿಯ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ತನಿಖೆ ಆಗಬೇಕು ಅಂಥೇಳಿ ರಾಜ್ಯಪಾಲರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಈ ಪತ್ರವನ್ನು ಗಮನಿಸಿದಂತಹ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ತಮ್ಮ ಕಾನೂನು ತಂಡದ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಆದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡಾ ಜೊತೆಗೇನೆ ಈ ಗಣಿಗುತ್ತಿಗೆ ನವೀಕರಣದ ವಿಚಾರ ಹೊಸ ಸಂಕಷ್ಟವನ್ನು ತಂದಿಡುವಂತಹ ಸಾಧ್ಯತೆ ಇದೆ. ಇದೇ ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ಜೋರು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ಮೂಡಾ ಹಗರಣದಲ್ಲಿ A1 ಆರೋಪಿ ಪಾರ್ವತಿಯವರು, A2 ಆರೋಪಿ ಸಿದ್ದರಾಮಯ್ಯನವರು, ದೇವರಾಜು ಅವರೆಲ್ಲವನ್ನು ಕೂಡ ನಾವು ಗಮನಿಸಿದ್ದೀವಿ. ಈಗ ಮತ್ತೊಂದು ಗಂಭೀರ ಆರೋಪವನ್ನು ಈಗ ಗಣಿಗುತ್ತಿಗೆ ನವೀಕರಣದ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮಾಡಲಾಗ್ತಾ ಇದೆ. 2015ರಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ 8 ಗಣಿಗೆ ಗುತ್ತಿಗೆಯ ನವೀಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ 500 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನುವಂತಹ ಆರೋಪ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಮೂಡಾ ಹಗರಣ ಹಚ್ಚ ಹಸಿರಾಗಿರುವಂತಹ ಸಂದರ್ಭದಲ್ಲಿಯೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೊಂದು ಆರೋಪ, 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿರುವಂತಹ ಆರೋಪ. ಈ ಆರೋಪದ ಹಿನ್ನೆಲೆ, ಗವರ್ನರ್ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಏನೆಲ್ಲ ಡೀಟೇಲ್ಸ್ ಇದೆ ಅಂತ? ಮೊದಲನೇದಾಗಿ ಈಗ RTI ಕಾರ್ಯಕರ್ತರೊಬ್ರು ಕೊಟ್ಟಿರ್ತಕ್ಕಂಥ ದೂರು ಕೂಡ, ಅಂದ್ರೆ ಅವರು
ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಅದು 2015ಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ದೂರು. ಆ ದೂರಿನಲ್ಲಿ ಅಂದ್ರೆ ಗಣಿಗೆ ಸಂಬಂಧಪಟ್ಟಂತೆ ಮತ್ತು ಗುತ್ತಿಗೆಗೆ ಸಂಬಂಧಪಟ್ಟಂತೆ ಈ ರೀತಿ ಸುಮಾರು 500 ಕೋಟಿಯಷ್ಟು ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ. ಸುಮಾರು 5,000 ಕೋಟಿಯಷ್ಟು ನಷ್ಟ ಆಗಿದೆ ಅನ್ನುವಂತ ಆರೋಪವನ್ನು ಅವರು ಮಾಡಿರುವಂತದ್ದು. ಇವೆಲ್ಲವನ್ನು ನೋಡ್ತಾ ಅಂದ್ರೆ ಹಿಂದೆಯೂ ಕೂಡ ದೂರನ್ನ ಈ ರೀತಿ ಕೊಟ್ಟಿರುವಂತದ್ದು. ಈಗ ಈ ಬಾರಿ ಕೂಡ ಆ ರೀತಿ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿಗೆ ಸಂಬಂಧಪಟ್ಟಂತೆ ಗವರ್ನರ್ ಕೂಡ ಅಂದ್ರೆ ಈ ದೂರಿನ ಸತ್ಯಾಸತ್ಯತೆ ಏನು ಅನ್ನೋದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಕೂಡ ಮುಂದಾಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈಗಾಗಲೇ ಸಾಲಿಸಿಟರ್ ಜನರಲ್ ಅವರಿಗೆ ಒಂದು ಇದರ ಬಗ್ಗೆ ಕಾನೂನಾತ್ಮಕವಾಗಿ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡೆಯುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇದು ಮತ್ತೊಂದು ರೀತಿಯಲ್ಲಿ ಪ್ರಾಸಿಕ್ಯೂಷನ್ ಅಂತ ಒಂದು ಸಂಕಷ್ಟ ಮತ್ತೆ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ಅನ್ನುವಂಥದ್ದು. ಆದ್ರೆ ಒಟ್ಟಾರೆಯಾಗಿ ಈಗ ಕೊಟ್ಟಿರ್ತಕ್ಕಂಥ ದೂರು ಏನಿದೆ ಅಂದ್ರೆ RTI ಸಾಮಾಜಿಕ ಕಾರ್ಯಕರ್ತರೊಬ್ರು ಕೊಟ್ಟಿರ್ತಕ್ಕಂಥ ದೂರು, ಇದರ ಬಗ್ಗೆ ರಾಜ್ಯಪಾಲರಿಗೆ ಗಮನ ಹರಿಸ್ತಾ ಇರುವಂತದ್ದು. ಜೊತೆಗೆ ಸಾಲಿಸಿಟರ್ ಜನರಲ್ ಅವರು ಚರ್ಚೆ ತೀರ್ಮಾನ ಮಾಡೋದಕ್ಕೆ ಕೂಡ ಅವರು ತಿಳಿಸಿದ್ದಾರೆ. ಅಂದ್ರೆ ಅವರಿಗೆ ಏನು ದೂರನ್ನ ಕೊಟ್ಟಿದ್ರು ಅವರಿಗೆ ಅದನ್ನ ತಿಳಿಸಿರುವಂತದ್ದು ಕೂಡ. ಹಾಗಾಗಿ ಮುಂದೆ ರಾಜ್ಯಪಾಲರು ಕೈಗೊಳ್ಳಬಹುದಾದಂತಹ ಕ್ರಮ ಅನ್ನೋ ಬಗ್ಗೆ ಈಗ ಕುತೂಹಲ ಮೂಡಿರುವಂತದ್ದು. ಪ್ರೇಮ್, ಸುಕೇಶ್, ಈ ಮೂಡಾ ಹಗರಣದಲ್ಲಿ ಒಂದೊಂದೇ ಸುಳಿಯಿಂದ CM ಸಿದ್ದರಾಮಯ್ಯನವರು ಪಾರಾಗ್ತಾ ಹೊರಬಂದ್ರು. ಈ ಸಂದರ್ಭದಲ್ಲಿ ಅವರ ಮೇಲೆ ಮತ್ತೊಂದು ಆರೋಪ. ಈ ಆರೋಪ ರಾಜ್ಯಪಾಲರು ತೆಗೆದುಕೊಳ್ಳುವಂತಹ ನಿರ್ಧಾರ ಸಹಜವಾಗಿಯೇ ಮತ್ತಷ್ಟು ಟೆನ್ಷನ್ ಅನ್ನು ಜಾಸ್ತಿ ಮಾಡಬಹುದಾ ಅಂತ ಹೇಳಿ CMಗೆ? ಸಹಜವಾಗಿ ಟೆನ್ಷನ್ ಹೆಚ್ಚಾಗಬಹುದು. ಯಾಕಂದ್ರೆ ಹಿಂದೆಯೂ ಕೂಡ ಒಂದು ದೂರನ್ನ ಕೊಡಲಾಗಿತ್ತು. ದೂರನ ವಿಚಾರದಲ್ಲಿ ಏನೆಲ್ಲ ಆಯ್ತು ಡೆವಲಪ್ಮೆಂಟ್ ಅನ್ನುವಂಥದ್ದು ಮೂಡಕ್ಕೆ ಸಂಬಂಧಪಟ್ಟಂತಾಗಿರುವಂಥದ್ದು. ಈಗ ಈ ವಿಚಾರದಲ್ಲಿ ಕೊಟ್ಟಿರುವಂತಹ ದೂರು ಕೂಡ ಸಹಜವಾಗಿ ಅಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಆದ್ರೆ 2015ರಲ್ಲಿ ಆಗಿತ್ತು ಅನ್ನುವಂಥ ವಿಚಾರ, ಆದ್ರೆ ಅದಕ್ಕಿರುವಂತ ಪೂರಕವಾದ ದಾಖಲೆಗಳೇನು ಅನ್ನೋದ್ರ ಮೇಲೆ ಇದ್ರ ಪರಿಣಾಮ ಏನು ಅನ್ನೋದು ಕೂಡ ತೀರ್ಮಾನ ಆಗುವಂತ ಸಾಧ್ಯತೆ ಇರುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.